ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗು ಗುರುವಾರದ ವ್ಲಾಗ್ ನೋಡ್ರಿ. ಇದು ಬೆಳಗ್ಗೆ 3 ಗಂಟೆಯಿಂದನೇ ನನ್ನ ಕೆಲಸಗಳೆಲ್ಲ ಶುರುವಾಗಿದ್ದವು. ಇವತ್ತು ರಾಯರ ಪೂಜೆ ಮಾಡಬೇಕಿತ್ತಲ್ಲ, ಹಾಗಾಗಿ ನಾನು 3 ಗಂಟೆಗೆ ಎದ್ದಿದ್ನಿ. ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಮನೆನ ಒರೆಸಾಕತ್ತೀನಿ. ಮನೆ ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆ ಕೆಲಸನ ಶುರು ಮಾಡ್ಕೋಬೇಕು. ಇದು 2ನೇ ವಾರದ ಪೂಜೆ ನೋಡ್ರಿ. 1ನೇ ವಾರದ್ದು ಆಲ್ರೆಡಿ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇದು 2ನೇ ವಾರದ ಪೂಜೆ. ಇದನ್ನು ಅಷ್ಟೇ ನಾನು 3 ಗಂಟೆಗೆ ಎದ್ದಿದ್ನಿ. ಪೂಜೆ 3 ಗಂಟೆಗೆ ಎದ್ದು ಬೇಗ ಮಾಡಿರಾತಂಥೇಳಿ ನಾವು 1ನೇ ವಾರ ಏನು ಸಂಕಲ್ಪ ವಾರ ಮಾಡ್ಕೋತೀವಲ್ಲ, ಅವತ್ತು ಬೇಗ ಎದ್ದು ಮಾಡಿ 2ನೇ ವಾರದಿಂದ ಲೇಟಾಗಿ ಎದ್ದು ಮಾಡಿರೋ ನಡೀತತಿ. ಲೇಟಾಗಿ ಅಂದ್ರೆ 9 ಗಂಟೆ ಒಳಗನ ಪೂಜೆ ಮಾಡಬೇಕು. ಆದ್ರೆ ನಾನು 9 ವಾರನೂ ಬ್ರಾಹ್ಮಿ ಮುಹೂರ್ತದಲ್ಲೇನ ಪೂಜೆ ಮಾಡ್ಬೇಕಂತೇಳಿ ಇವತ್ತೂ ಅಷ್ಟೇ 3 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಮಲಗಿದ್ನಿ. 3 ಗಂಟೆಗೆ ಎದ್ದು ನೋಡ್ರಿ. ರಾತ್ರಿ ಏನೋ ನಾನು ಮಲಗೋದು ಲೇಟ್ ಆಗಿಬಿಟ್ಟಿತ್ತು. ಯಾಕಂದ್ರೆ ಹೂವಿನ ಹಾರ ಎಲ್ಲ ಮಾಡಿ ಎತ್ತಿಟ್ಟು ನಾನು ಮಲಗಬೇಕಾದ್ರೆ ಒಂದು 11-11:30 ಆಗಿತ್ತು. ಆದರೂ ನಾನು ಇವತ್ತು ನೋಡ್ರಿ ಬೇಗನೆ ಎಚ್ಚರ ಆಯಿತು. ಅದೇನೋ ಗೊತ್ತಿಲ್ಲ, ಬೇರೆ ದಿವಸದೊಳಗಾದ್ರೆ ಎಚ್ಚರ ಆಗಂಗಿಲ್ಲ, ಹೇಳಕ್ಕೆ ಮನಸ್ಸು ಬರೋಂಗಿಲ್ಲ ಥಂಡಿಗೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಮಲಗುನು ಅಂತ ಅನ್ಸತ್ತಿರ್ತೈತಿ. ಆದ್ರೆ ಇದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೈತಲ್ಲ, 3 ಗಂಟೆಗೆ ಕೇಳಬೇಕು, ಪೂಜೆ ಮಾಡಬೇಕು ಅಂತೇಳಿ. ಹಾಗಾಗಿ ಕರೆಕ್ಟಾಗಿ 3 ಗಂಟೆಗೆ ನೋಡ್ರಿ ಇನ್ನೂ ಅಲಾರಾಮ್ ಹೊಡೆದಿರೋದಿಲ್ಲ. ಅದಕ್ಕೂ ಮುಂಚೆನೇ ನನಗೆ ಎಚ್ಚರ ಆಗಿಬಿಡ್ತೈತಿ. ಅದೇನೋ ಗೊತ್ತಿಲ್ಲ, ಬೇಗನೆ ಎಚ್ಚರ ಆಗಕತ್ತೈತಿ. ಇವಾಗ ಥರ್ಸ್ಡೇಗೆ ಒಂದು ಸರಿ ನಾನು ಹಂಗೆ ಎಚ್ಚರಾಗಿದ್ದ ತಕ್ಷಣ ಎದ್ದು ಬಿಡ್ತೀನಿ, ವಾಪಸ್ ಮಲಗಕ್ಕೆ ಹೋಗೋದಿಲ್ಲ. ಮಲಗಿನಿ ಅಂತಂದ್ರೆ ಮತ್ತು ಪೂಜೆದೆಲ್ಲ ಲೇಟ್ ಆಕತಿ ಅನ್ನೋದು ಮೈಂಡ್ ಒಳಗೆ ಬಂದುಬಿಡ್ತೈತಿ. ಹಾಗಾಗಿ ನಾನು ಎಚ್ಚರ ಆಗಿದ ತಕ್ಷಣ 3 ಗಂಟೆಗೆ ಎದ್ದು ಬಿಡ್ತೀನಿ. ಎದ್ದು ಒಂದು 5 ನಿಮಿಷ ಕುತ್ಕೊಂಡಾದ್ಮೇಲೆ ಬ್ರಷ್ ಎಲ್ಲ ಮಾಡ್ಕೊಂಡು ಬಂದು ಇವಾಗ ನಾನು ಕೆಲಸಗಳನ್ನ ಹಂಗೆ ಶುರು ಮಾಡ್ಕೊಂಡಿರ್ತೀನಿ. ಫಸ್ಟ್ ಬಾಗ್ಲ ತೊಳಕ್ಕೆ ಹೋಗೋದಿಲ್ಲ. ಈ ಕಡೆ ಒಳಗಡೆದೆಲ್ಲ ಕೆಲಸ ಮುಗಿಸಿ ಆಮೇಲೆ ನಾನು ಬಾಗ್ಲನ್ನ ತೊಳೆದಿರ್ತೀನಿ. ಫಸ್ಟ್ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇದು ಬೆಡ್ಡೆಲ್ಲ ಕ್ಲೀನದು ಎಲ್ಲ ಮಾಡಿಕೊಂಡು ಕಸ ಗುಡಿಸಾತೀನಿ. ಗುಡಿಸಿ ಮನೆ ಒರೆಸಾತೀನಿ. ರಾತ್ರಿನೇ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತಾನಲ್ಲ, ಸಿಂಕದು ಎಲ್ಲ ತೊಳೆದಿಟ್ಬಿಟ್ಟಿರ್ತೀನಿ. ಯಾಕಂದ್ರೆ ಬೆಳಗ್ಗೆದ್ದು ದೇವ್ರ ಸಾಮಾನು ತೊಳ್ಕೊಬೇಕಲ್ಲ. ಹಾಗಾಗಿ ಎಂಜಲ್ ಪಾತ್ರೆ ಏನೇ ಇದ್ರೂ ಅವನ್ನೆಲ್ಲನೂ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸಿಂಕೆಲ್ಲ ಕ್ಲೀನ್ ಮಾಡಿ ಮಲಗಿದ್ನಿ. ಇನ್ನು ಸ್ನಾನ ಮಾಡಿ ದೇವ್ರ ಸಾಮಾನಷ್ಟು ತೊಳ್ಕೊಬೇಕು. ಬಾಗ್ಲ ಎಲ್ಲ ತೊಳೆದು ರಂಗೋಲಿನೂ ಹಾಕ್ಬೇಕು ನೋಡ್ರಿ. ಮನೆ ಒರೆಸುವಾಗ ಸ್ವಲ್ಪ ನಾನು ಆ ನೀರೊಳಗೆ ಒಂಚೂರು ಸೋಪ್ ಪೌಡ್ರ್ ಹಾಕ್ಕೊಂಡೀನಿ. ಆಮೇಲೆ ಕಲ್ಲುಪ್ಪನ್ನ ಹಾಕಿ ಮನೆ ಒರೆಸಾತೀನಿ. ಇದನ್ನಂತೂ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ನೀವು ಮನೆಯೊಳಗೆ ಮನೆ ಒರೆಸ್ಬೇಕಾದ್ರೆ ಕಲ್ಲುಪ್ಪನ್ನ ಹಾಕಿ ಒರೆಸ್ರಿ. ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಅದು ಎಲ್ಲ ಕಡಿಮೆ ಆಗ್ತೈತಿ. ಮನ್ಯಾಗ ಒಳ್ಳೆಯ ಒಂಥರ ಪಾಸಿಟಿವ್ ವೈಬ್ಸ್ ಇರ್ತೈತಿ. ನಾನು ಇದನ್ನು ಭಾಳ ದಿವಸದಿಂದ ಮಾಡ್ಕೊತ ಬಂದೀನಿ. ಅದು ರೂಢಿ ಆಗಿಬಿಟ್ಟೈತಿ. ಈಗ ಉಪ್ಪು ಹಾಕಿ ಒರೆಸ್ಲಿಲ್ಲ ಅಂತಂದ್ರೆ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನ್ಸತ್ತಿರ್ತೈತಿ. ಹಾಗಾಗಿ ಉಪ್ಪು ಹಾಕಿ ನಾನು ಮನೆನ ಒರೆಸ್ತೀನಿ. ಮನೆ ಎಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ನೋಡ್ರಿ. ಬಂದ ಇವಾಗ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಳಕತ್ತೀನಿ. ಫಸ್ಟ್ ಹಿಂದಿನ ದಿವಸದ ಹೂವೆಲ್ಲ ತೆಗ್ದಿಡಕತ್ತೀನಿ ನೋಡ್ರಿ. ಹೂವೆಲ್ಲ ತೆಗೆದು ಗೆಜ್ಜೆ ವಸ್ತ್ರ ಎಲ್ಲ ತೆಗೆದು, ಇವಾಗ ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಗೆಜ್ಜೆ ವಸ್ತ್ರ ಎಲ್ಲ ವಾಪಸ್ ಹಾಕ್ತಾರೋ. ಆದರೆ ಹಾಗೆಲ್ಲ ವಾಪಸ್ ಹಾಕಬಾರ್ದು. ಅದು ಏನೇ ಇದ್ರೂ ಅದನ್ನು ತೆಗೆದು ನಾವು ಮತ್ತೆ ಹೊಸದ ಹಾಕಬೇಕು ಪೂಜೆ ಮಾಡುವಾಗ. ಹೂವೆಲ್ಲ ಪಡಿರ್ತಾವೆ, ಹೂವು ಅಷ್ಟು ತೆಗೆದು ಗೆಜ್ಜೆ ವಸ್ತ್ರ ಚಲೋ ಐತಲ್ಲ ಅಂಥೇಳಿ ಅದನ್ನು ವಾಪಸ್ ಹಾಕ್ತಿರ್ತಾರೋ. ಹಾಗಾಗಿ ಆ ಥರ ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಅದನ್ನು ತೆಗೆದು ಮತ್ತು ಹೊಸದನ್ನು ಹಾಕಿರಿ. ನಾನು ಎಲ್ಲನೂ ತೆಗೆದು ಏನೇನು ತೊಳೆಯೋ ದೇವ್ರ ಸಾಮಾನು ಇದ್ವಲ್ಲ ಅವನ್ನೆಲ್ಲನೂ ತೊಗೊಂಡು ಬಂದು ಅಡುಗೆ ಮನೆ ಒಳಗೆ ಇಟ್ಕೊಂಡೆ ನೋಡ್ರಿ. ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಸ್ಟೀಲದ್ದು ಏನೇನು ಅದಾವಲ್ಲ ಇವನ್ನೆಲ್ಲನೂ ತೊಳ್ಕೊಳಕತ್ತೀನಿ. ಇದಕ್ಕೆ ವಿಮ್ ಜೆಲ್ ಹಾಕಿ ವಾಶ್ ಮಾಡ್ಕೊತೀನಿ ನೋಡ್ರಿ. ನಾನು ಬೇರೆ ಸಪ್ರೇಟ್ ಒಂದು ಸೋಪ್ ಇಟ್ಟಿದ್ನಿ, ಅದು ಖಾಲಿಯಾಗಿತ್ತು. ಹಾಗಾಗಿ ವಿಮ್ ಡ್ರಾಪ್ದು ಇದು ಸಪ್ರೇಟ್ ಐತಲ್ಲ, ಇದನ್ನು ನಾನು ಪಾತ್ರೆ ತೊಳೋಕ್ಕೆಲ್ಲ ಯೂಸ್ ಮಾಡೋದಿಲ್ಲ. ಹಾಗಾಗಿ ದೇವ್ರ ಸಾಮಾನು ಇದರಲ್ಲೇನ ತೊಳಕತ್ತೀನಿ. ಈಗ ಮತ್ತು ಪಿತಾಂಬರಿ ಯೂಸ್ ಮಾಡಿಕೊಂಡು ಏನಿದು ಎಲ್ಲ ದೇವ್ರದ್ದು ಪೂಜೆ ಐಟಮ್ಸ್ ಅದಾವಲ್ಲ ಅವನ್ನೆಲ್ಲನೂ ತೊಳೆದ್ನಿ. ಎಲ್ಲನೂ ತೊಳೆದಿಟ್ಕೊಂಡು ಇವಾಗ ಒಂದು ಡ್ರೈ ಕಾಟನ್ ಬಟ್ಟೆ ತೊಗೊಂಡು ಎಲ್ಲನೂ ಒರೆಸಿ ಇಟ್ಕೊಂಡು ನೋಡ್ರಿ. ಆ ಥರ ನಾವು ಒರೆಸಿ ಇಡೋದ್ರಿಂದ ಬೇಗ ಕಲಿ ಬೀಳಂಗಿಲ್ಲ ಪಾತ್ರೆಗಳಿಗೆ, ದೇವ್ರ ಸಾಮಾನಕ್ಕೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಒರೆಸೇನೆ ಇಟ್ಟಿರ್ತೀನಿ. ಬಂದ ಹಂಗೆ ದೇವ್ರ ಫೋಟೋ ಎಲ್ಲ ಒರೆಸಿ ಕೆಳಗಡೆ ಕಟ್ಟಿ ಎಲ್ಲ ದೇವ್ರ ಸಾಮಾನೆಲ್ಲ ತೆಕ್ಕೊಂಡು ಕಟ್ಟಿ ಅದು ಎಲ್ಲ ಒರೆಸಿ ಮತ್ತು ದೇವರ ಎಲ್ಲ ತೊಳೆದು ವಾಪಸ್ ಇಟ್ಟು ನೋಡ್ರಿ. ಇವಾಗ ಫೋಟೋಕ್ಕೆ ಮಾಲೆ ಹಾಕಾಕತ್ತಿದ್ನಿ. ಹಾಗಾಗಿ ಫೋಟೋನ ಕೆಳಗೆ ಇಟ್ಕೊಂಡಿದ್ನಿ. ಅಲ್ಲೇ ಮೇಲೆ ಮೆಳಿಗೆ ಹಾಕಿ ಅದು ಕಟ್ಟಕ್ಕೆ ಬರತ್ತಿರಲಿಲ್ಲ. ಅದಕ್ಕಾಗಿ ಕೆಳಗಡೆ ಇಟ್ಕೊಂಡು ಎಲ್ಲ ಹೂವು ಹಾಕಿದ್ದಾನೆ ನೋಡ್ರಿ. ಗುಲಾಬಿ, ಸೇವಂತಿಗೆ, ಮಲ್ಲಿಗೆ ಹೂವು ಮತ್ತು ಬೇರೆದು ಗೆಜ್ಜೆ ವಸ್ತ್ರ ಹಾಕಿದ್ದೀನಿ. ಹಾಕಿ ರಾಯರ್ ಫೋಟೋ ಎಲ್ಲ ನೀಟಾಗಿ ರೆಡಿ ಮಾಡಿ ಮತ್ತು ಹೊಳ್ಳಿ ಮೇಲ್ಗಡೆನ ಹಾಕೀನಿ. ಹಾಕಿ ದೇವರಿಗೆಲ್ಲಕ್ಕೂ ಹೂವು ಹಾಕಿ ಅರಿಶಿನ ಕುಂಕುಮ ಈ ಬತ್ತಿ ಎಲ್ಲನೂ ಹಚ್ಚಿದ್ದೀನಿ ನೋಡ್ರಿ. ರಾಯರ್ ಫೋಟೋಕ್ಕೆ ಮಾತ್ರ ಗಂಧ ಮಾತ್ರ ಹಚ್ಚಬೇಕು, ಅರಿಶಿನ ಕುಂಕುಮ ಹಚ್ಚೋ ಆಗಿಲ್ಲ. ರಾಯರ್ ಫೋಟೋಗೆ ಬರೀ ಗಂಧ ಹಚ್ಚಿ ಎಲ್ಲ ದೇವರಿಗೆ ವಿಭೂತಿ ಅರಿಶಿನ ಕುಂಕುಮ ಹಚ್ಚಿ ಇವಾಗ ನಾನು ತುಪ್ಪದ ಆರತಿ ಬೆಳಗತ್ತೇನೆ ನೋಡ್ರಿ.
ತುಪ್ಪದ ಆರತಿ ಬೆಳಗಕ್ಕೆ ಒಂದು ಇನ್ನೊಂದು ಬರ್ತದದು, ಅದಕ್ಕೆ ಏನಂತಾರ ಅದು ಗೊತ್ತಿಲ್ಲ ನನಗೆ. ಅದು ಇಲ್ಲ ನಮ್ಮ ಮನೆಯೊಳಗೆ, ಹಾಗಾಗಿ ನಾನು ಇದೊಂದು ದೇವ್ರದ್ದು ಒಂದು ತಟ್ಟೆ ಇತ್ತು, ಅದರೊಳಗನೆ ಇಟ್ಟು ತುಪ್ಪದ ಆರತಿನ ಬೆಳಗಿರ್ತೀನಿ. ನೋಡೋಣಂತ ಅಂಗಡಿಗೆ ಯಾವಾಗಾದರೂ ಹೋದ್ನಿ ಅಂದ್ರೆ ಅದನ್ನೂ ಒಂದು ತುಪ್ಪದ ಆರತಿ ಮಾಡ್ತೀವಲ್ಲ, ಅದು ಒಂದು ತೊಗೊಂಡು ಬರ್ತೀನಿ. ತುಪ್ಪದ ಆರತಿ ಬೆಳಗಿ ಇವಾಗ ಕರ್ಪೂರನ ಬೆಳಗಾಕತ್ತೀನಿ. ಕರ್ಪೂರಕ್ಕೆ ಒಂದೆರಡು ಲವಂಗ ಹಾಕಿದ್ದೀನಿ, ಹಾಕಿ ಬೆಳಗಾಕತ್ತೀನಿ ನೋಡ್ರಿ ಇವಾಗ. ಮತ್ತು ರಾಯರ್ ಫೋಟೋಕ್ಕೆ ಕರ್ಪೂರ ಆಮೇಲೆ ಗಂಧದ ಕಡ್ಡಿ ಎಲ್ಲನೂ ಬೆಳಗಬಾರ್ದು ಅಂತ ಹೇಳ್ತಾರೋ, ಆದರೆ ಒಬ್ಬೊಬ್ಬರೇ ಬೆಳಗಿರ್ ನಡಿತತಿ. ಪೂಜೆ ಮಾಡೋಕ್ಕೆ ಇದೇ ಥರ ಅಂತ ಯಾವುದೋ ವಿಧಿವಿಧಾನ ಯಾವುದೂ ಇಲ್ಲ. ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನಾವು ಮಾಡಬೇಕು ಅಷ್ಟ ಅಂತ ಹೇಳ್ತಾರೋ, ಹಾಗಾಗಿ ನಾನು ಈ ರೀತಿನ ಪೂಜೆ ಮಾಡಕತ್ತೀನಿ ನೋಡ್ರಿ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಕರೆಕ್ಟಾಗಿ ಗೊತ್ತಿರೋರು ಯಾರಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸ್ರಿ. ಆರತಿ ಅಂದ್ರೆ ಕರ್ಪೂರ ಬೆಳಗ್ಬೋದಾ, ಗಂಧದ ಕಡ್ಡಿ ಬೆಳಗ್ಬೋದಾ, ನಡಿತತಿ ಏನು ಅನ್ನೋದು ಕಮೆಂಟಲ್ಲಿ ತಿಳಿಸ್ರಿ, ನೋಡೋಣಂತ. ನಾನು ಸುಮಾರು ಕಡೆ ನೋಡೀನಿ, ಆದರೆ ಒಂದಷ್ಟು ಜನ ಹೇಳ್ತಾರೋ ಮಾಡಿದ್ರೆ ನಡಿತತಿ ಅಂತೇಳಿ, ಒಂದಷ್ಟು ಜನ ಮಾಡಬಾರ್ದು ಅಂತ ಹೇಳ್ತಾರೋ, ನನಗೂ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಇವಾಗ ಚಹಾ ಮಾಡ್ಕೊಂಡು ಕುಡಿಯಕತ್ತೀನಿ ನೋಡ್ರಿ. ಇವತ್ತು ಗುರುವಾರ ಅಲ್ಲ, ನಾನು ಉಪವಾಸ. ಇನ್ನು ಸಂಜೆವರೆಗೂ ನಾನೇನು ತಿನ್ನಂಗಿಲ್ಲ, ಬರೀ ಚಹಾ. ಬೇಕಂದ್ರೆ ಹಾಲು ಕುಡಿಬೋದು, ಆದರೆ ನನಗೇನು ಹಾಲು ಅದು ಕುಡಿಯೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಹಾಗಾಗಿ ಹಾಲದು ಏನು ಕುಡಿಯಂಗಿಲ್ಲ. ನಾನು ಬರೀ ಚಹಾ ಮಾಡ್ಕೊಂಡಿರ್ತಾನೆ ಅಷ್ಟೆ. ಮಾಡಿಕೊಂಡು ಇವಾಗ ಹಾಲನ್ನ ಕಾಯಕ್ಕೆ ಇಡಕತ್ತೀನಿ. ನಾವು ಯಾವಾಗಲೂ ಹಾಲು ಹಾಕಿಸ್ಕೊಳ್ತಿದ್ದೀವಿ, ಇಲ್ಲೊಬ್ಬರು ಬಂದು ಹಾಕ್ತಿದ್ರು. ಇವಾಗ ಅವ್ರಿಗೇನೋ ಹುಷಾರಿಲ್ಲ ಅಂತ, ಹಾಗಾಗಿ 1 ತಿಂಗಳು ಅವರು ಹಾಲು ಹಾಕೋದಿಲ್ಲ ಅಂತ ಹೇಳಿದರು. ಹಾಗಾಗಿ ನಮ್ಮ ಮನೆಯವ್ರ ದಿನ ಸಂಜೆ ಬರುವಾಗ 1 ಲೀಟ್ರ್ ಹಾಲು ತೊಗೊಂಡು ಬಂದಿರ್ತಾರೋ, ಪ್ಯಾಕೆಟ್ ಹಾಲು. ಹಾಲು ಯೂಸ್ ಮಾಡಿ ಇವಾಗ ಪ್ಯಾಕೆಟ್ ಹಾಲು ಯೂಸ್ ಮಾಡೋಕ್ಕೇನೋ ಒಂಥರ ಅನ್ಸತ್ತೈತೆ ನೋಡ್ರಿ. ಸರಿಯಾಗಿ ಕೆನೆನೂ ಬರೋದಿಲ್ಲ ಇದ್ರೊಳಗೆ. 1 ತಿಂಗಳು ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಹಾಲೆಲ್ಲ ಕಾಯಕ್ಕಿಟ್ಟು ಹಂಗೆ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿರತ್ತಂತ ಅಂದ್ಕೊಂಡು ಸಾನ್ವಿಗೆ ಮತ್ತು ನಮ್ಮ ಮನೆಯವ್ರಿಗೆ ಅವ್ರಿಗೂ ಚಿತ್ರಾನ್ನ ಮಾಡೋಕ್ಕೆಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಇವಾಗ ಬೆಲ್ಲ ಮತ್ತು ಹಾಲು ನಮ್ಮ ಮನೆಯವ್ರಿಗೆ ಮಾಡಿಕೊಡತ್ತೆ ನೋಡ್ರಿ. ಅವರು ಎದ್ದಿದ್ರು. ಮಾಲ್ಟ್ ಮಾಡಿಕೊಡ್ತೀನಿ ದಿನ, ಅವ್ರು ಇವತ್ತು ಯಾಕೋ ಮಾಲ್ಟ್ ಬೇಡ ಹಾಲು ಮಾಡಿಕೊಡಂದ್ರು, ಹಾಗಾಗಿ ಅವರಿಗೆ ಹಾಲು ಮಾಡಿ ಕೊಡಕತ್ತೀನಿ. ಇನ್ನು ನಾಷ್ಟಕ್ಕೆ ಚಿತ್ರಾನ್ನ ಒಂದು ರೆಡಿ ಮಾಡ್ಬೇಕು ನೋಡ್ರಿ. ಎಲ್ಲನೂ ಹೆಚ್ಚಿ ಇಟ್ಟೇನಿ, ಇನ್ನು ಚಿತ್ರಾನ್ನ ಒಂದು ಮಾಡಬೇಕು. ಇವಾಗ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಟೊಮೆಟೊ ರೈಸ್ ಮಾಡತ್ತೇನೆ ನೋಡ್ರಿ. ನಾನಂತೂ ಉಪವಾಸ, ಇನ್ನು ರಾತ್ರಿವರೆಗೂ ಏನೂ ತಿನ್ನಂಗಿಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಇವಾಗ ಟೊಮೆಟೊ ರೈಸ್ ಮಾಡ್ಕೊಳ್ತೀನಿ. ರಾತ್ರಿಗೆ ಚಪಾತಿ ಪಲ್ಯ ಮಾಡ್ತೇನೆ ನೋಡ್ರಿ. ಇವಾಗ ಶುರು ಮಾಡೋಣಂತ. ನಾನು ಈ ರೆಸಿಪಿನ ಸುಮಾರು ಸಾರಿ ಶೇರ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಈ ವಿಡಿಯೋದಲ್ಲಿ ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಇನ್ನು ಕೆಲಸದವು ಕರೆಂಟ್ ಒಂದು ಹೋಗಿತ್ತು ನೋಡ್ರಿ ನಮ್ಮ ಹತ್ರ. ಎಷ್ಟೊತ್ತಾಯಿತು ಕರೆಂಟ್ ಹೋಗಿ. ಕರೆಂಟ್ ಬಂದಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು. ಆಮೇಲೆ ಸ್ವಲ್ಪ ನಂದು ಎಡಿಟಿಂಗ್ ಕೆಲಸ ಐತಿ, ಅದನ್ನು ಮುಗಿಸ್ಕೋಬೇಕು. ಸಾನ್ವಿ ಸ್ನಾನ ಮಾಡಿ ನಾಷ್ಟ ಮಾಡಿ ಆಟಾಡಕ್ಕೆ ಹೋಗ್ಯಾಳ ನೋಡ್ರಿ ಮೇಲೆ. ನಾಷ್ಟಕ್ಕೆ ನಾನು ಚಿತ್ರಾನ್ನ ಮಾಡಿಕೊಟ್ಟೆ ಅವ್ರಿಗೆ, ತಿಂದ ಸಾನ್ವಿಗೆ ಹೋಗ್ಯಾಳು ಮೇಲ್ಗಡೆ. ಇನ್ನು ಅಕ್ಕಿ ಬರ್ಗೊಡ್ಕ ನಾನು ಅಡುಗೆ ಮಾಡಬೇಕು. ಅಕ್ಕಿ ಏನು ಊಟಕ್ಕೆ ಒಂದೊಂದ್ಸರಿ ಬರ್ತಾಳೆ, ಒಂದೊಂದ್ಸರಿ ಇಲ್ಲ ಅಲ್ಲೇ ಊಟ ಮಾಡ್ಕೊಂಡ್ಬಿಡ್ತಾಳೆ. ಅದ್ರ ಮನೆಯವ್ರಿಗಂತೂ ಮಾಡಲೇಬೇಕು ನೋಡ್ರಿ. ರೈಸ್ ಮಾಡ್ತೀನಿ, ಮಾಡಿ ಪಾತ್ರೆದೆಲ್ಲ ತೊಳೆದಿಟ್ಟನಿ. ಇನ್ನೊಂದು 2 ಅದಾವು, ಇದಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ನಾಮಲೇಖನ ಬರೋಕ್ಕೆ ಶುರು ಮಾಡಬೇಕು. ಬರ್ರಿ ಇವಾಗ ಬಡ ಬಡ ಬಾತ್ ಮಾಡಿ ನಾನು ಮತ್ತು ಈ ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಟೊಮೆಟೊ ಬಾತ್ ಮಾಡಿ ಮೊಸರು ಬಜ್ಜಿನೂ ಮಾಡಿ ಇಟ್ಟು ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದೆ ಹಿಂದಿನ ದಿವಸ. ಅವನ್ನ ತೆಗೆದೇ ಇಟ್ಟಿರಲಿಲ್ಲ, ತೆಗೆದೆಲ್ಲನೂ ಫ್ರಿಜ್ಜಿಗೆ ಇಟ್ಕೊಂಡ್ರೆ ಆಯಿತು ಅಂತೇಳಿ ಇವಾಗೆಲ್ಲನೂ ತೆಗೆದಿಡತ್ತೆ ನೋಡ್ರಿ. ಸ್ವಲ್ಪ ಚೇಂಜ್ ಇಲ್ಲ ಅಂತೇಳಿ ಶಾಂಪು ಕೊಟ್ಟಿದ್ರು, ಅವ್ನು ತೊಗೊಂಡು ಬಂದಿದ್ನಿ. ಚೇಂಜ್ ಇಲ್ಲಾಂದ್ರೆ ಅವರು ಕೊತ್ತಂಬರಿ ಕೊಡ್ತಾರೋ, ನಾನಂತೂ 1 ಕಟ್ಟು ಕೊತ್ತಂಬರಿ ತೊಗೊಂಡ್ಬಿಟ್ಟಿದ್ನಿ. ಮತ್ತು 1-2 ಕಡ್ಡಿ ಕೊಡ್ತಾರೋ 5 ರೂಪಾಯಿಗೆ. ಬ್ಯಾಡ್ ಅಂತೇಳಿ ನಾನು ಅವನ ಶಾಂಪು ಕೊಡ್ರಿ ಅಂತೇಳಿ ಶಾಂಪು ಇಸ್ಕೊಂಡು ಬಂದಿರ್ತೀನಿ ಯಾವಾಗ್ಲೂ. ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟು ತರಕಾರಿ ತೊಗೊಂಡು ಬಂದೀನಿ. ಈಗ ಇಲ್ಲಿ ನಮ್ಮ ಮನೆ ಹತ್ರ ಸಂತೆ ಆಗ್ತತ್ತಲ್ಲ, ಅಲ್ಲಿ ಹೋಗೇ ಇಲ್ಲ ನೋಡ್ರಿ, ಸುಮಾರು ದಿವಸ ಆಯಿತು. ಒಂದು ಸಂಡೇ ಅಲ್ಲಿ ಕಳಿಸ್ಬೇಕು ನಮ್ಮ ಮನೆಯವ್ರಿಗೆ. ಆದರೆ ಇವಾಗ ನನಗೇನೇನು ಬೇಕಲ್ಲ ನಾಷ್ಟಕ್ಕೆ ಊಟಕ್ಕೆ ನಾಳೆಗೆ ಅದನ್ನೆಲ್ಲನೂ ಇವತ್ತು ತರಿಸ್ಕೊಂಡೇ ಇಟ್ಕೊಂಡಿದ್ದೀನಿ. ಸೌತೆಕಾಯಿ, ಬದನೆಕಾಯಿ, ಆಮೇಲೆ ನಿಂಬೆಹಣ್ಣು, ಆಲೂಗಡ್ಡೆ ಬೇಕಾಗಿತ್ತು ದೋಸೆ ಮಾಡೋಕ್ಕೆ, ಹಾಗಾಗಿ ಆಲೂಗಡ್ಡೆ, ಶುಂಠಿ, ವಾಂಗಿಬಾತ್ ಮಾಡೋಕ್ಕೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು, ಸ್ವಲ್ಪ ಗವಾರಕಾಯಿ ಸಿಕ್ಕಿದ್ದು ಅವನ್ನೆಲ್ಲನೂ ತೊಗೊಂಡು ಬನ್ನಿ. ಹಂಗೆ ನಮ್ಮ ಮನೆಯವ್ರು ಸ್ವಲ್ಪ ಹಣ್ಣನ್ನು ತೊಗೊಂಡು ಬಂದಿದ್ದರು, ಅವನ್ನೆಲ್ಲನೂ ಜೋಡಿಸಿ ಎತ್ತಿಟ್ಟು ಒಂದು ಸ್ವಲ್ಪ ಗ್ರಾಸರಿ ಬೇಕಾಗಿತ್ತು ನೋಡ್ರಿ, ಅದನ್ನು ತರಿಸ್ಕೊಂಡಿದ್ದೀನಿ. ಸದ್ಯಕ್ಕೆ ಯಾವ್ದು ಖಾಲಿ ಆಗೈತಲ್ಲ ಅದನ್ನಷ್ಟೇ. ಡಿಮಾರ್ಟ್ ಒಳಗೆ ತರಿಸಿದ್ದು ಇನ್ನೂ ಸ್ವಲ್ಪ ಐಟಮ್ಸ್ ಹಂಗೆ ಅದಾವೆ ನಮ್ಮ ಮನ್ಯಾಗ, ಹಾಗಾಗಿ ಇವಾಗ ಏನೇನು ಬೇಕಲ್ಲ ಅಷ್ಟು ತರಿಸ್ಕೊಂಡಿದ್ದೀನಿ. ಪೂರ್ತಿ ಎಲ್ಲ ಖಾಲಿ ಆದಮೇಲೆ ಮತ್ತು ನಾನು ಡಿಮಾರ್ಟಿಗೆ ಹೋಗಿ ತೊಗೊಂಡು ಬರ್ತೀನಿ. ಸಕ್ಕರೆ, ಅವಲಕ್ಕಿ, ಕಡಲೆ ಬೀಜ, ಗೋಡಂಬಿ, ಆಮೇಲೆ ಪುಡಿ ಉಪ್ಪು ಖಾಲಿ ಆಗಿತ್ತು. ಮೇಯ್ನಾಗಿ ಸಾಸಿವೆ ಜೀರಿಗೆ ಇರಲಿಲ್ಲ, ಹಾಗಾಗಿ ಅವನ್ನೆಲ್ಲನೂ ತೊಗೊಂಡು ಬಂದಿದ್ನಿ. ಎಣ್ಣೆ ನೋಡ್ರಿ ಒಂದು 5 ಲೀಟ್ರ್ ತೊಗೊಂಡು ಬಂದೀನಿ. ಈಗ ಒಂದೊಂದು ಕೆ ಜಿ 2 ಪ್ಯಾಕೆಟ್ ತೊಗೊಂಡು ಬನ್ನಿ, ಅವಂತೂ ಬೇಗ ಖಾಲಿ ಆದಂಗೆ ಅನಿಸ್ತು ನನಗೆ, ಹಾಗಾಗಿ ಒಂದು 5 ಲೀಟ್ರ್ ತೊಗೊಂಡು ಬನ್ನಿ. ಯಾವಾಗಲೂ ಅಷ್ಟೇ ನಾನು ಇದೇ ಥರ ಕ್ಯಾನ್ನ ಯೂಸ್ ಮಾಡ್ತೀನಿ.
ಇನ್ನು ಐಟಮ್ಸ್ ಎಲ್ಲ ಎತ್ತಿಟ್ಟು ನಾಮಲೇಖನ ಬರೋಕ್ಕೆ ಶುರು ಮಾಡಬೇಕು. ಅದಕ್ಕೂ ಮುಂಚೆ ನೋಡ್ರಿ ತಲೆ ಸ್ವಲ್ಪ ಬಾಚ್ಕೊಂಡ್ರಾತಂತೇಳಿ ತಲೆ ಬಾಚ್ಕೊಂಡಿನಿ. ಈ ರೀತಿ ಹೆಂಗೆ ಕಾಣತತಿ ಅಂತೇಳಿ ಕಮೆಂಟ್ ಮಾಡಿರಿ. ಕಾಲೇಜ್ಗೆಲ್ಲ ಹೋಗೋರು, ಆಫೀಸ್ಗೆ ಹೋಗೋರು ಈ ರೀತಿ ನೋಡ್ರಿ ಸಿಂಪಲ್ಲಾಗಿ ತಲೆ ಬಾಚ್ಕೊಂಡು ಹೋಗ್ಬೋದು. ನಾನು ಮನೆಯಾಗಿದ್ದಾಗ ಒಂದೊಂದು ಹೊಸ ಹೇರ್ ಸ್ಟೈಲ್ನ ಟ್ರೈ ಮಾಡತ್ತಿರ್ತೀನಿ. ಆದರೆ ಮನೆಯಾಗಿದ್ದಾಗ ಅಷ್ಟೇ ಬಾಚ್ಕೊತೀನಿ ನೋಡ್ರಿ. ಎಲ್ಲಾದರೂ ಫಂಕ್ಷನ್ ಕೊಂಡ್ರೆ ನಂದು ರೆಗ್ಯುಲರಾಗಿ ಏನೈತಲ್ಲ ಒಂದು ಬನಾನ ಕ್ಲಿಪ್ ಹಾಕ್ಕೊಂಡು ಅದೇ ಥರನ ತಲೆ ಬಾಚ್ಕೊಂಡು ಹೋಗ್ಬಿಡ್ತೇನೆ ನಾನು. ಟೊಮೆಟೊ ರೈಸ್ ನೋಡ್ರಿ ನಮ್ಮ ಮನೆಯವರೇ ಊಟಕ್ಕೆ ಬಂದಿದ್ದರು, ಅವ್ರಿಗೆ ಊಟ ಹಾಕಿ ಕೊಟ್ಟಿದ್ನಿ. ಟೊಮೆಟೊ ರೈಸು ಮತ್ತು ಮೊಸರು ಬಜ್ಜಿ ಇಷ್ಟು ಮಾಡಿದ್ನಿ. ಸಾನ್ವಿಯನ್ನು ಮೇಲ್ಗಡೆನೇ ಊಟ ಮಾಡಿದ್ಲು, ಆಕೆ ಊಟಕ್ಕೆ ಬರಲೇ ಇಲ್ಲ. ಇನ್ನು ನಾನಂತೂ ಉಪವಾಸ. ರಾತ್ರಿಗೇನ ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ನೋಡ್ರಿ. ಇವಾಗ ಇಷ್ಟೆಲ್ಲ ಬರೋದೇನಿ ನಾಮಲೇಖನ. ದಿನ ಒಂದು 500 ಬರಿತೀನಿ. 1000 ಬರಿಬೋದು, ಆದರೆ ಅದಕ್ಕೊಂದು 3 ರಿಂದ 4 ತಾಸು ಹಿಡಿತತಿ. ನನಗೆ ಟೈಮ್ ಸಿಕ್ಕಾಗ ಸ್ವಲ್ಪ ಬರ್ದಿತೀನಿ. ಆದರೆ 500 ಅಂತೂ ಮಿಸ್ ಮಾಡ್ದೆ ಬರಿತೀನಿ. ಬರೆದು ಎತ್ತಿಟ್ಟು ಸಂಜೆ ಮುಂದೆ ಹಂಗೆ ದೇವರಿಗೆಲ್ಲ ದೀಪ ಹಚ್ಚಿದೆ ನೋಡ್ರಿ. ಇನ್ನು ರಾತ್ರಿ ನಾನು ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.